ಈ ಫೋಟೋದಲ್ಲಿ ಕಾಣೋ ವ್ಯಕ್ತಿ ನಿಮ್ಗೆಲ್ರಿಗೂ ಪರಿಚಯ ಇರಬೇಕು. ಆದ್ರೆ ಕೆಲವರು ಇವ್ರ ಬಗ್ಗೆ ತಿಳ್ಕೊಳಕ್ ಅಷ್ಟೊಂದು ಆಸಕ್ತಿ ಪಡಲ್ಲ. ಯಾಕಂದ್ರೆ ತಲೆಗೊಂದು ಟೋಪಿ ಹಾಕೊಂಡು ಗಡ್ಡ ಬಿಡ್ಕೊಂಡಿದಾರಲ್ವಾ, ಅರ್ಥ ಆಗಿರ್ಬೇಕು ಅಂತವ್ರು ಇಲ್ಲಿ ಕೇಳಿ. ಇವ್ರಿಗೊಂದು ಹೆಸರಿದೆ, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅಂತ. ಈ ಹೆಸರು ಇವ್ರಿಗೆ ಯಾಕೆ ಬಂತು ಅಂತ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ. ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅಂದ ಹಾಗೆ ನಾನಿವತ್ತು ಇವರನ್ನ ಯಾಕೆ ಡಿಸ್ಕ್ರೈಬ್ ಮಾಡ್ತಾ ಇದ್ದೇನೆ ಅಂದ್ರೆ, ಜುಲೈ 16, 2025 ಅಂದ್ರೆ ಇವತ್ತಿನ ದಿವಸ ಯಮನ್ ದೇಶದಲ್ಲಿ ಉದ್ಯೋಗ ಮಾಡ್ತಾ ಇದ್ದ ನಿಮಿಷಾ ಪ್ರಿಯಾ ಅನ್ನೋ ಕೇರಳದ ಒಂದು ನರ್ಸ್ಗೆ ಅಲ್ಲಿನ ದೇಶ ಮರ್ಡರ್ ಕೇಸ್ನಲ್ಲಿ ಗಲ್ಲು ಶಿಕ್ಷೆ ಘೋಷಣೆ ಮಾಡುತ್ತೆ. 8 ವರ್ಷಗಳ ಕಾಲ ಕೋರ್ಟ್ ಅಲ್ಲಿದ್ದ ಕೇಸ್ಗೆ ಅವರ ಮನೆಯವರು, ಕುಟುಂಬದವರು ತುಂಬಾ ಪ್ರಯತ್ನ ಮಾಡ್ತಾರೆ. ಇವನ್ ಬ್ಲಡ್ ಮನಿ ವಿಷಯ ಬಂದಾಗ ಕೂಡ ಈ ಕೇಸ್ ನಿಲ್ಲೋದಿಲ್ಲ. ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತಾರೆ. ಆದ್ರೂ ಯಾವ ಪ್ರಯೋಜನವೂ ಆಗಲ್ಲ. ಅಷ್ಟರಲ್ಲಿ ಬಂದ್ರು ನೋಡಿ ಈ ವ್ಯಕ್ತಿ ನಿಮಿಷಾ ಪ್ರಿಯಾಳ ಗಲ್ಲು ಶಿಕ್ಷೆಯನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಯಮನ್ ದೇಶಕ್ಕೆ ಒಂದು ಸಂದೇಶನ ಕಳಿಸ್ತಾರೆ. 8 ವರ್ಷಗಳಿಂದ ಕೋರ್ಟ್ ಅಲ್ಲಿ ನಡ್ಕೊಂಡು ಬಂದಿರೋ ಕೇಸ್ ಕೊನೆಯದಾಗಿ ಒಂದು ಗಲ್ಲು ಶಿಕ್ಷೆಗೆ ಬಂದು ನಿಂತಾಗ ನಮ್ಮ ದೇಶದ ಒಂದು ಸಾಮಾನ್ಯ ವ್ಯಕ್ತಿ ಕಳಿಸಿದಂತ ಒಂದು ಸಂದೇಶಕ್ಕೆ ಸ್ಪಂದನೆ ಮಾಡಿ ಆ ದೇಶ ನಿಮಿಷಾ ಪ್ರಿಯಾಳ ಗಲ್ಲು ಶಿಕ್ಷೆಯನ್ನ ಮುಂದೂಡುತ್ತೆ. ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ, ಎಲ್ರು ಇವರನ್ನ ಯಾಕೆ ಈ ತರ ಕರೀತಾರಂತ ಇವಾಗ ನನ್ಗೆ ಅರ್ಥ ಆಯ್ತು. ಇಲ್ಲಿ ಅಚ್ಚರಿಯ ವಿಷಯ ಏನು ಅಂತ ಅಂದ್ರೆ, ಇವರೊಬ್ರು ವಿದ್ವಾಂಸರು, ಇವರ ಧರ್ಮ ಮತ್ತೆ ಈ ನಿಮಿಷಾ ಪ್ರಿಯಾಳ ಧರ್ಮ ಒಂದಲ್ಲ. ಈ ವಿಷಯನ ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆಂದ್ರೆ, ಒಂದು ಹೆಣ್ಣಿಗೆ ನ್ಯಾಯ ಕೊಡೋ ವಿಷಯದಲ್ಲಿ ಜಾತಿ ಜಾತಿ ಅಂತ ಕಿತ್ತಾಡೋ ನಾಯಿಗಳಿದಿರಲ್ವಾ, ಕೈಕಾಲ್ ಮುಖ ಮತ್ತು ಮನಸ್ಸನ್ನ ತೊಳ್ಕೊಂಡು ಬಂದ್ಬಿಟ್ಟು ಈ ವಿಡಿಯೋನ ನೋಡಿ, ನಾಚಿಕೆ ಆಗ್ಬೇಕು ನಿಮ್ಗೆ. ಅದೆಷ್ಟೋ ತಂದೆ ತಾಯಿ ಇಲ್ದಿರೋ ಅನಾಥ ಮಕ್ಕಳಿಗೆ ಊಟ, ಉಚಿತ ಶಿಕ್ಷಣ, ವಸತಿ ಎಲ್ಲವನ್ನ ಕೊಟ್ಟು ಅವರ ಕಾಲಲ್ಲೇ ಅವರು ನಿಲ್ಲೋ ತರ ಮಾಡಿರುವಂತ ಈ ವ್ಯಕ್ತಿಯ ಹೆಸರು ಸುಲ್ತಾನ್ ಉಲಮಾ ಕಾಂತಪುರಂ AP ಅಬೂಬಕರ್ ಮುಸ್ಲಿಯಾರ್ ಅಂತ. ಆ ಸೃಷ್ಟಿಕರ್ತ ನಿಮ್ಮನ್ನ ಇದೇ ತರ ಇನ್ನಷ್ಟು ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಒಳ್ಳೆ ಆರೋಗ್ಯ, ದೀರ್ಘ ಆಯುಷ್ಯ ನೀಡಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತೀನಿ. ಜೈ ಹಿಂದ್.